ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿಯ 22ನೇ ಪಂದ್ಯ ಇಂದು ಮುಂಬೈ ಮತ್ತು ಪಂಜಾಬ್ ತಂಡದ ನಡುವೆ ನಡೀತಾ ಇರುವಂಥದ್ದು. ಈ ಒಂದು ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂಥ ಮುಂಬೈ ತಂಡ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಈ ಮೂಲಕ ಬ್ಯಾಟಿಂಗ್ ಅನ್ನು ಆರಂಭಿಸಿದಂಥ ಪಂಜಾಬ್ ತಂಡ ಆಮ್ಲಾ ಅವರ ಶತಕದ ನೆರವಿನೊಂದಿಗೆ 198 ರನ್ಗಳನ್ನು ಬಾರಿಸುತ್ತೆ. ಇನ್ನು ಮುಂಬೈ ತಂಡದ ಬೌಲಿಂಗ್ ಅನ್ನು ನೋಡೋದಾದ್ರೆ ಮಿಚೆಲ್ ಮೆಕ್ಲೆನ್ ಅವರು 2 ವಿಕೆಟ್ ಅನ್ನು ಪಡ್ಕೊಂಡ್ರೆ ಕೃಣಾಲ್ ಪಾಂಡ್ಯ ಮತ್ತು ಬುಮ್ರಾ ಅವರು ತಲಾ 1 ವಿಕೆಟ್ ಅನ್ನು ಪಡ್ಕೋತಾರೆ. ಈ ಒಂದು 199 ರನ್ಗಳ ಒಂದು ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಮುಂಬೈ ತಂಡ ಇನ್ನು 5 ಓವರ್ ಬಾಕಿ ಇರುವಂತೆ ಒಂದು ಟಾರ್ಗೆಟ್ ಅನ್ನ ಬಾರಿಸಿರುವಂತದ್ದು. ಹೌದು, ಮುಂಬೈ ತಂಡದ ಒಂದು ಬ್ಯಾಟಿಂಗ್ ಪ್ರದರ್ಶನ ರೋಚಕವಾಗಿತ್ತು ಅಂತಾನೆ ಹೇಳಬಹುದು. ಮೊದಲ ವಿಕೆಟ್ಗೆ ಪಾರ್ಥಿವ್ ಪಟೇಲ್ ಮತ್ತು ಜೋ ಬಟ್ಲರ್ ಅವರು 81 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಅನ್ನ ಕೊಡ್ತಾರೆ. ಅದರಲ್ಲಿ ಪಾರ್ಥಿವ್ ಪಟೇಲ್ ಅವರು 2 ಸಿಕ್ಸ್ ಮತ್ತು 4 4ಗಳ ನೆರವಿನೊಂದಿಗೆ ಕೇವಲ 18 ಓವರ್ಗಳಲ್ಲಿ 37 ರನ್ಗಳನ್ನ ಬಾರಿಸಿ ಔಟ್ ಆಗ್ತಾರೆ. ನಂತರ ಬಂದಂತ ರಾಣಾ ಅವರು ಕೂಡ ಒಂದು ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನವನ್ನ ಮಾಡಿರುವಂತದ್ದು. 7 ಸಿಕ್ಸ್ಗಳ ನೆರವಿನೊಂದಿಗೆ ಕೇವಲ 34 ಬಾಲಲ್ಲಿ 62 ರನ್ ಬಾರಿಸ್ತಾರೆ. ಇನ್ನು ಜೋ ಬಟ್ಲರ್ ಅವರು ಅಮೋಘ 5 ಸಿಕ್ಸ್ ಮತ್ತು 7 4ಗಳ ನೆರವಿನೊಂದಿಗೆ ಕೇವಲ 37 ಬಾಲ್ಗಳಲ್ಲಿ 77 ರನ್ ಬಾರಿಸಿರುವಂತದ್ದು. ಒಂದು ರೀತಿ ಹೇಳಬೇಕು ಅಂದ್ರೆ ಮುಂಬೈ ತಂಡದ ಒಂದು ರೋಚಕ ಬ್ಯಾಟಿಂಗ್ ಪ್ರದರ್ಶನದ ನೆರವಿನೊಂದಿಗೆ ಒಂದು ಮುಂಬೈ ತಂಡ 8 ವಿಕೆಟ್ಗಳ ಒಂದು ಜಯವನ್ನ ಸಾಧಿಸಿರುವಂತದ್ದು. ಇನ್ನು 5 ಸಿಕ್ಸ್ ಮತ್ತು 7 4ಗಳ ನೆರವಿನೊಂದಿಗೆ ಕೇವಲ 37 ಬಾಲ್ಗಳಲ್ಲಿ 77 ರನ್ ಬಾರಿಸಿದಂತ ಜೋ ಬಟ್ಲರ್ ಅವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ನೀಡಲಾಗಿದೆ. ನಿಮ್ಗೆ ಅನ್ಸುತ್ತೆ ಒಂದು ಮುಂಬೈ ತಂಡದ ರೋಚಕ ಜಯದ ಬಗ್ಗೆ? ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.